ಸಾಕು ಕಣೆ ಕಳ್ಸಿದ್ದು, ತಿನ್ಸು. ಬಿಡಿ ಹೆಂಡ್ತಿ. ಮದ್ವೆ ಆಗಿ 2 ವರ್ಷ ಆಗ್ತಿದೆ, ಇನ್ನೂ ನಾಚಿಕೆ ಹೋಗಿಲ್ಲ ನೋಡಿ ಇವಳಿಗೆ. ನಿನಗೋಗಿದ್ಯಾ? ಊಟ ಶುರು ಮಾಡಿ. ಬಿಡಿ ಹೆಂಡ್ತಿ.
ಅಕ್ಕ ಏನಕ್ಕ ಮಾಡ್ತಾ ಇದ್ದೀರಾ ನೀವು? ಅಜಿತ್ಗೆ ಅಫೆಕ್ಷನ್ ಇಂದ ತಿನ್ನಿಸಿದ ಈ ಕೈನ ಇವತ್ತು ಅವನು ಅಸಹ್ಯ ಮಾಡ್ಬಿಟ್ಟ. ಈ ಕೈ ಇದ್ರೆ ತಾನೇ ಅವನು ಅಡ್ವಾಂಟೇಜ್ ತಗೊಳ್ಳೋದು. ನಿಮ್ ಕೈ ಮುರ್ಕೊಂಡ್ಬಿಟ್ರೆ ಅವನ್ ಸಮಸ್ಯೆ ಎಲ್ಲ ಸರಿ ಹೋಗ್ಬಿಡತ್ತಾ? ನಾಳೆ ದಿವಸ ಬಂದು ನಿಮ್ ತಲೆ ಮುಟ್ತಾನೆ, ಅವಾಗ ಯಾವ್ದಾದ್ರು ಬಂಡೆಗೆ ತಗೊಂಡೋಗಿ ತಲೆ ಚಚ್ಕೊಂಡ್ಬಿಡ್ತೀರಾ ಅಕ್ಕ ನೀವು? ಅಲ್ಲಕ್ಕ, ಎಂಥ ಸಮಸ್ಯೆ ಬಂದ್ರು ತುಂಬಾ ಸಂಯಮದಿಂದ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ನೀವು. ಇವಾಗ ಈ ತರ ಸಿಲ್ಲಿಯಾಗಿ ಯೋಚನೆ ಮಾಡೋದನ್ನ ನೋಡಿದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ನಿನ್ನ ತುಳಸಿ ಅಲ್ಲದೆ ಬೇರೆ ಯಾರಾದ್ರೂ ಹೆಂಗಸು ಮುಟ್ಟಿದ್ರೆ ಹೇಗೆ ಇರುತ್ತೆ ನಿನಗೆ? ದ್ರೌಪದಿ ವಸ್ತ್ರಾಪಹರಣ ನಡೀತಾ ಇರಬೇಕಾದ್ರೆ ಸಭೆಯಲ್ಲಿದ್ದ ದೊಡ್ಡ ದೊಡ್ಡ ಮನುಷ್ಯರು ಎಲ್ಲರೂ ಕಣ್ಮುಂದೆ ಅನ್ಯಾಯ ನಡೀತಾ ಇದ್ರು. ಏನು ಮಾಡಕ್ಕಾಗದೆ ಅಸಹಾಯಕತೆಯಿಂದ ಕೂತಿದ್ರಂತೆ. ಹೆಚ್ಚು ಕಮ್ಮಿ ನಮ್ಮ ಪರಿಸ್ಥಿತಿನೂ ಹಾಗೆ ಇದೆ. ಅತ್ತೆ ಮಾವ ಭಾವ ಎಲ್ರನ್ನೂ ಯಾಮಾರಿಸ್ಕೊಂಡು ತಿರ್ಗಾಡ್ತಾ ಇದ್ದ ನಾನು. ಆದ್ರೂ ಅವ್ನು ಅಜಿತ್ ಭಾವ ಅಲ್ಲ ಅಂತ ನಾವು ತೋರಿಸ್ಕೊಡೋ ಹಾಗಿಲ್ಲ. ಇನ್ನ ರಮ್ಯನ್ ಜೊತೆ ಇನ್ನಿಲ್ದಾಗ ಆಟ ಆಡಕ್ ಶುರು ಮಾಡಿದಾನೆ. ಆದ್ರೂ ಅವಳ ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ತಿರೋದು ಅಜಿತ್ ಬಾಬಾ ಅಲ್ಲ ಅಂತ ನಾವು ಅವಳಿಗೂ ಹೇಳಕ್ ಆಗ್ತಾ ಇಲ್ಲ. ಏನ್ ದುರ್ಗತಿ ಅಕ್ಕ ಇದು. ಯಾವಾಗ ಈ ಸಮಸ್ಯೆ ನಮ್ಮಿಂದ ದೂರ ಆಗತ್ತೋ ಅದೇ ನನಗೂ ಅರ್ಥ ಆಗ್ತಿಲ್ಲ ಅಗಸ್ತ್ಯ. ನಾನು ಏನೇನೋ ಯೋಚನೆ ಮಾಡ್ತಿದ್ದೀನಿ, ಆದ್ರೆ ಒಂದು ಐಡಿಯಾ ಕೂಡ ವರ್ಕೌಟ್ ಆಗ್ತಿಲ್ಲ. ಏನು? ಅವನನ್ನ ಮರ್ಡರ್ ಮಾಡ್ಬಿಡ್ಲಾ? ನನಗೆ ನವಡೇಸ್ ಈ ತರ ಥಾಟ್ಸ್ ಬರ್ತಿದೆ. ಹೇಗೂ ನನಗೂ ಅವನಿಗೂ ಆಗ್ತಿಲ್ಲ ಅಂತ ಮನೆಯವರಿಗೆ ಗೊತ್ತಾಗ್ತಿದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಆವಾಗ ಅತ್ತೆ ಮಾವ ದಿಲ್ ಖುಷಿಯಾಗಿ ಆರಾಮ ಓಡಾಡ್ಕೊಂಡಿರ್ತಾರ? ಆವಾಗ್ಲೂ ಸಾಯೋರೇ ಅವರು. ಸುಮ್ಮನೆ ಏನೇನೋ ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಡಿ ಅಕ್ಕ. ಮೈಂಡನ್ನ ಆದಷ್ಟು ಕೂಲಾಗಿ ಇಟ್ಕೊಂಡು ಯೋಚನೆ ಮಾಡೋಣ. ಏನಾದ್ರೂ ಒಂದು ದಾರಿ ಸಿಕ್ಕೇ ಸಿಗತ್ತೆ. ಸುಮ್ಮನೆ ಆವೇಶ ಪಟ್ಟು ಕೋಪವನ್ನು ಹೊರಗಾಕಿದ್ರೆ ಮನೆ ನೆಮ್ಮದಿ ಕೆಡತಕ್ಕ. ನನ್ನ ಕಡೆಯಿಂದ ನನ್ನ ಶ್ರೀಮತಿಗೆ ಪುಟ್ಟ ಕಾಣಿಕೆ. ಕಣ್ಣಲ್ಲಿ ಆಗಾಗ ಭಯ ಕಾಣ್ತಾ ಇದೆ, ಆದ್ರೆ ಮಾಡೋ ಕೆಲಸದಲ್ಲಿ ಕಾಣ್ತಾ ಇಲ್ಲ. ಬೈ ಚಾನ್ಸ್ ಈ ರ್ಯಾಂಡಿ ಭಯ ಇಡೋದ್ರಲ್ಲಿ ಏನಾದ್ರೂ ವೀಕ್ ಆಗ್ಬಿಟ್ನಾ, ಅಥವಾ ಎದೆಲಿ ನಿನ್ನ ಮೇಲೆ ನಾನು ಇಟ್ಟಿರೋ ಪ್ರೀತಿಯಿಂದ ಹೆಚ್ಚಿನ ಸಲಿಗೆ ಕೊಟ್ಬಿಟ್ನಾ? ನನಗ್ ನಾನೇ ಆತ್ಮವಿಮರ್ಶನೆ ಮಾಡ್ಕೋಬೇಕು. ನಾನು ನಿನಗೆ ಕಟ್ಟೆಚ್ಚರ ಕೊಟ್ಟಿದ್ನಲ್ಲ ಆ ಪ್ಯಾದೆಗೆ ಪಾದ ಪೂಜೆ ಮಾಡಬಾರ್ದು ಅಂತ, ಆದ್ರೂ ನೀನು ನನ್ನ ಮಾತು ಮೀರಿ ನಡ್ಕೊಂಡೆ.
ಇದಕ್ಕೆ ನಿನಗೆ ತಕ್ಕ ಶಿಕ್ಷೆ ಕೊಡ್ಲೇಬೇಕು. ರ್ಯಾಂಡಿ, ಸೈಡ್ಗೆ ಹೋಗು. ನನ್ಗೆ ಸಿಕ್ಕಾಪಟ್ಟೆ ಕೆಲ್ಸ ಇದೆ. ಏನ್ ಕೆಲ್ಸ? ಆ ಪ್ಯಾದೆಗೆ ಈ ಬಾದಾಮ್ ಹಾಲ್ ಕೊಡೋ ಕೆಲ್ಸನಾ? ಈ ನಿನ್ನ ಕೋಮಲವಾದ ಕೈಗಳಿಂದ ನನಗೇನು ಕೊಡಲ್ವಾ? ಅಲ್ಲ, ಕೊಟ್ರೆ ನಾವೇನು ಬೇಡ ಅಂತೀವ ಡಾರ್ಲಿಂಗ್? ರ್ಯಾಂಡಿ, ಆ ಹಾಲ್ ಕೊಡು. ಅದು ಅವ್ರಿಗಂತ ಮಾಡಿರೋದು. ಅದಕ್ಕೆ ಕಿತ್ಕೊಂಡಿದ್ದು. ಅವನ್ಗೆ ಅಂತ ನೀನು ಏನು ಮಾಡಬಾರ್ದು. ಹಾಗ್ ಮಾಡಿದ್ರೆ ನೀನು ನನಗ್ ಮಾಡೋ ವಂಚನೆ ಅದು. ನಿನಗೆ ನಾನು ಯಾವ ವಂಚನೆನೂ ಮಾಡಿಲ್ಲ. ನಿನಗೆ ನೀನೇ ವಂಚನೆ ಮಾಡ್ಕೋತಾ ಇದೀಯಾ. ಈಗ ಆ ಹಳೆ ಕಿತ್ತೋಗಿರೋ ಕತೆ ಎಲ್ಲ ನನ್ಗೆ ಬೇಡ. ಹಾಲ್ ಕೊಡು. ಈ ಬಾದಾಮ್ ಹಾಲ್ ಜೊತೆಗೆ ಎಷ್ಟು ಪ್ರಮಾಣದ ಪ್ರೀತಿ ಬೆರೆಸಿದ್ಯಾ ಅಂತ ಒಂದ್ಸಲಿ ಚೆಕ್ ಮಾಡಿ ನೋಡ್ತೀನಿ ಇರು ಡಾರ್ಲಿಂಗ್. ಆಹಾ, ಅಮೃತ ಅಮೃತ ಕುಡ್ದ ಹಾಗಿದೆ. ಇದನ್ನ ನಾನು ಪ್ರತಿದಿನ ಕುಡಿಬೇಕು ಅಂತ ಆಸೆ ಆಗ್ತಿದೆ. ಮಾಡ್ಕೊಡ್ತೀಯ ಸ್ವೀಟ್? ಅದಕ್ಕೊಂದು ತೊಟ್ಟು ವಿಷ ಹಾಕೋದು ನನಗ್ ದೊಡ್ಡ ಕೆಲ್ಸ ಅಲ್ಲ. ನಾನು ಸತ್ತೋದ್ರೆ ನೀನು ವಿಧವೆ ಆಗ್ಬಿಡ್ತೀಯ ಸ್ವೀಟ್ ಆರ್ಟ್. ಸುಮ್ನೆ ಯಾಕೆ ಅತಿಯಾದ ಆಲೋಚನೆಗಳೆಲ್ಲ ನಿನಗೆ? ಆದಿ ತಪ್ಪಿದ್ಯಾ? ಬೇಡ. ಹಾಲ್ ಕುಡಿದ್ರು ಉಪಕಾರಕ್ಕೆ ಹೇಳ್ತಾ ಇದ್ದೀನಿ. ಅವನನ್ನ ಬಿಟ್ಬಿಡೋ. ಅದು ಸತ್ರು ಸಾಧ್ಯ ಇಲ್ಲ. ಅವನು ಸತ್ರೆ ಸಾಧ್ಯ ಇದೆಯಲ್ಲ. ಅದಕ್ಕೂ ಮುಂಚೆ ನೀನಿರ್ಬೇಕಲ್ಲ. ಏನ್ ಮಾಡ್ತಿದ್ಯಾ? ಸೆರಗ್ ಬಿಡು. ಯಾರಾದ್ರೂ ನೋಡಿದ್ರೆ ಮರ್ಯಾದೆ ಹೋಗುತ್ತೆ. ನಾನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಸುವಾಸನೆ ಘಮ ಘಮ ಅಂತ ಇದೆ. ಕಿಕ್ಕು ಒಂದೇ ಸಲಿ ತಲೆಗೆ ಹೊಡಿತಾ ಇದೆ. ಮಾತಲ್ಲಿ ಹೇಳುವಾಗ್ಲೇ ಬಿಟ್ಬಿಡು. ಇಲ್ಲ ಅಂತಂದ್ರೆ ನಾನು ಮುಟ್ಟಿರೋ ಈ ಸೀರೆನ ಕಿತ್ತೆಸದ್ ಬಿಡ್ತೀಯಾ? ನನಗೆ ಈ ಸೀರೆ ಬೂದಿ ಬೇಕು. ನಿನಗೆ ನಾಳೆ ಬೆಳಗ್ಗೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಈ ಸೀರೆನ ಸುಟ್ಟು ಬೂದಿ ತಂದು ಕೊಡ್ಬೇಕು. ಹದ್ದು ಮೀರಿ ನಡ್ಕೊಂಡ್ರೆ ಹಳ್ಳ ತೋಡ್ಬಿಡ್ತೀನಿ ನಿನ್ಗೆ. ಸುಶೀಲಾ, ಹೇಳಿ. ಹಬ್ಬ ಆಚರಿಸಿದ ಸಂತೋಷನೇ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಳಿಯಂದ್ರ ಜೊತೆ ಇಡೀ ಮನೆಯವರೆಲ್ಲ ಸೇರಿ ಹಬ್ಬ ಆಚರಿಸಿದ್ದು ಕನಸು ನನ್ಸಾದಷ್ಟೇ ಸಂತೋಷ. ಆದ್ರೆ ಅಜಿತಾ ಶರ್ಲಿನ ನೋಡ್ತಾ ಇದ್ರೆ ಅವರಿಬ್ಬರ ನಡುವೆ ಅಂತ ಭಿನ್ನಾಭಿಪ್ರಾಯ ಏನಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವಳನ್ನು ಕೇಳಿದ್ರೆ ಏನೂ ಇಲ್ಲ ಅಂತಾನೆ ಹೇಳ್ತಾಳೆ. ನಾನು ನಾನಾ ವಿಧದಲ್ಲಿ ಕೇಳ್ಬಿಟ್ಟೆ. ನನಗೂ ಅದೇ ಉತ್ತರನೇ ಸಿಕ್ತು. ಬಾಯೇ ಬಿಡಲ್ಲ ಅಂತಾಳೆ. ಅವಳದೊಂದ್ ಕಡೆ ಆದ್ರೆ
ನಮ್ಮ ಅಜಿತನ ಗಮನಿಸಿದ್ಯಾ ನೀನು? ಅತಿಯಾಗಿ ಆಡ್ತಿದ್ದಾನೆ ಅವನು, ವಿಚಿತ್ರವಾಗಿ ಆಡ್ತಿದ್ದಾನೆ. ಒಂದೊಂದ್ಸಲ ಅನುಮಾನನೇ ಬಂದ್ಬಿಡುತ್ತೆ, ಇವನು ನಿಜವಾಗ್ಲೂ ನಮ್ಮ ಮಗನ ಅಂತ. ಸುಶೀಲಾ, ಮುಂಚೆ ಹೇಗಿದ್ನಲ್ವ ಅವನು? ಗಂಭೀರವಾಗಿ ರಾಜನ್ ಥರ ನಡ್ಕೊಂಡ್ ಬರ್ತಾ ಇದ್ರೆ ಅವನನ್ನ ಮಾತಾಡ್ಸೋದಕ್ಕೆ ನನಗೆ ಹೆದರಿಕೆ ಆಗ್ತಿತ್ತು. ಅಂತ ಘನವಾದ ವ್ಯಕ್ತಿತ್ವ ಅವನದು. ಆ ವೆಂಕಟ ಶಾಸ್ತ್ರಿ ಜೊತೆ ಸೇರ್ಕೊಂಡು ನಿಜಾನೇ, ಆ ವೆಂಕಟ ಶಾಸ್ತ್ರಿ ಒಂದ್ ಕಡೆ ನಿಮ್ಗೆ ತಂಗಿ ಗಂಡ ಆಗ್ಬಿಟ್ಟ, ನನಗೆ ಓರ್ಗೆಲಿ ತಮ್ಮ ಆಗ್ಬಿಟ್ಟ. ಅದೊಂದೇ ಕಾರಣಕ್ಕೆ ಅವನನ್ನ ಇನ್ನು ಮನೇಲಿ ಇಟ್ಕೊಂಡಿದೀನಿ. ಇಲ್ಲ ಅಂದಿದ್ರೆ ಯಾವತ್ತೂ ಅವನ್ನ ಹೊರಗಾಕ್ಬಿಡ್ತಿದ್ದೆ ಮನೆಯಿಂದ. ಅವನ್ ಸಹವಾಸಕ್ ಬಿದ್ಮೇಲೆ ಇವನು ಈ ರೀತಿ ಬದಲಾಗ್ತಿರೋದು. ಅನುಮಾನನೇ ಬೇಡ, ಅವನಿಂದಾನೇ ಇವನು ಹಾಳಾಗಿರೋದು. ಬೆಳಿಗ್ಗೆದ್ದು ಮಾಮ ಅಳಿಯ ಸೇರ್ಕೊಂಡು ಶಿಕಾರಿ ಹೊರಟ್ರು ಅಂದ್ರೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ ಒಂದೂ ಗೊತ್ತಾಗಲ್ಲ. ಕೆಲವೊಂದ್ಸಲ ಅಂತೂ ಮಧ್ಯರಾತ್ರಿ ಮನೆಗೆ ಬರ್ತಾರೆ. ರೀ, ಆ ವೆಂಕಟ ಶಾಸ್ತ್ರಿ ಕೆಲಸ ಮಾಡ್ತಿದ್ದು ಬಾಂಬೆಲೆ. ಅಜಿತಾ ಅಲ್ಲಿಗೆ ಹೋದ್ಮೇಲೆ ಅವನ್ ಸಹವಾಸಕ್ ಬಿದ್ದು ಅದನ್ನ ಸಹಿಸ್ಕೊಳಕಾಗದೆ ಶರ್ಲಿಗೂ ಅಜಿತಂಗೂ ಮನಸ್ತಾಪ ಬಂದ್ಬಿಡ್ತಾ ಅಂತ. ಇದ್ರೂ ಇರ್ಬೋದು ಸುಶೀಲಾ, ಆದ್ರೆ ವೆಂಕಟನ ನಾವು ಪ್ರಶ್ನೆ ಮಾಡೋ ಹಾಗಿಲ್ವಲ್ಲ. ರಾಜಮಣಿ ಬೇಸರ ಮಾಡ್ಕೊಂಡ್ಬಿಡ್ತಾಳೆ. ನಾವು ನಿಮ್ಮ ಮನೆಯಲ್ಲಿರೋದು ನಿಮ್ಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ನಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸ್ತಿದ್ದೀರಾ ಅಂತ ಅನ್ಕೋಬಹುದು. ಅಂದ್ಕೊಂಡ್ಬಿಡೋದೇನ್ ಬಂತು, ಅವಳು ಖಂಡಿತ ಹಾಗೆ ಅಂದ್ಕೊಳ್ಳೋದು. ಅವಳು, ಅವಳ ಗಂಡ, ಮಗಳು ಯಾರಿಗೂ ಬುದ್ಧಿ ಸರಿ ಇಲ್ಲ. ಎಲ್ರೂ ವಕ್ರವಾಗೇ ಯೋಚನೆ ಮಾಡೋದು. ಏನು ಮಾಡಿ ವೆಂಕಟ ಶಾಸ್ತ್ರಿಯಿಂದ ಅಜಿತನ್ನ ದೂರ ಮಾಡೋದು? ಅದೇ ನನಗೂ ಗೊತ್ತಾಗ್ತಿಲ್ಲ. ಅವನಿಂದ ಸ್ವಲ್ಪ ಇವನ್ ದೂರ ಆದ್ರೆ ಚೇತರಿಸ್ಕೊತಾನೆ. ನೋಡೋಣ, ನಾವು ನಂಬಿರೋ ಕೈಲಾಸನಾಥ ಏನೋ ಒಂದು ದಾರಿ ತೋರಿಸ್ಬೋದು ನಮಗೆ. ವೆಂಕಟ, ಅಜಿತ, ಏನು ಮಾವ ಅಳಿಯ ಊರು ಸೇರ್ಕೊಂಡು ಎಲ್ಲಿಗೆ ಹೊರಟರು ಆಗಿದೆ? ಅದು ಬಾವ, ಮನೇಲಿರೋದಕ್ಕೆ ಬೋರ್ ಆಗ್ತಾ ಇದೆ. ಬನ್ನಿ ಮಾವ, ತೋಟಕ್ಕೆ ಹೋಗಿ ಏನಾದ್ರೂ ಕೆಲಸ ಮಾಡೋಣ ಅಂತ ಅಜಿತ್ ಅಂದ. ಏನು ಎದ್ದಕ್ಕಿದ್ದಾಗೆ ತೋಟದ ಮೇಲೆ ಅಷ್ಟೊಂದು ಅಕ್ಕರೆ? ಎಷ್ಟು ದಿನ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಅಪ್ಪಾಜಿ? ನನ್ಗೆ ಮೈ ಬಗ್ಸಿ ದುಡಿಲಿಲ್ಲ ಅಂದ್ರೆ ಅನ್ನ ಸೇರಲ್ಲ. ಸರಿ ಅಪ್ಪಾಜಿ, ನಾವು ಹೋಗಿ ಬಂದ್ಬಿಡ್ತೀವಿ.